ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಮೋದಿ ಫ್ಯಾಕ್ಟರ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಬಹುತೇಕ ನಾವು ಚರ್ಚೆಯ ಕೊನೆಯ ಹಂತವನ್ನು ತಲುಪಿದ್ವಿ. ಬನ್ನಿ ರಾಜೀವ್ ಅವರಿಂದ ಮತ್ತೆ ನಾನು ಆರಂಭ ಮಾಡ್ತಾ ಇದ್ದೀನಿ. ರಾಜೀವ್, ಈಗ ಮೋದಿ ಫ್ಯಾಕ್ಟರ್ ಅನ್ನುವಂಥದ್ದು ಬಹಳಷ್ಟು ಕಡೆ ಕೆಲಸ ಮಾಡ್ತಾ ಇದೆ. ಇದೇ ಕಾಂಗ್ರೆಸ್ಗೆ ಒಂದು ದೊಡ್ಡ ತಲ್ಲಣವಾಗಿರುವಂಥ ಸಂಗತಿ. ಎಲ್ಲೋ ಒಂದು ಕಡೆಗೆ ಈಗಲೇ ಏನಾದರೂ ನಾವು ಕಡಿವಾಣ ಹಾಕಲಿಲ್ಲ ಅಂತಂತಂದರೆ, ಅಥವಾ ಸತ್ಯಾಸತ್ಯತೆಗಳು ಏನು ಅದನ್ನು ಜನಕ್ಕೆ ಮುಂದಿಡಲಿಲ್ಲ ಅಂದರೆ ಇದರಿಂದ ಅಪಾಯ ಖಂಡಿತ ಇದೆ ಅನ್ನುವಂಥದ್ದು ಗೊತ್ತು. ಹೀಗಾಗಿ ಏನು ಅಂತಂದರೆ ಪ್ರತಿಯೊಂದು ವಿಚಾರವನ್ನು ಕೂಡ ಕಾಂಗ್ರೆಸ್ನವ್ರು ಫಾಲೋ ಮಾಡ್ತಾ ಇದ್ದಾರೆ, ಪ್ರತಿಯೊಂದನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ಪ್ರತ್ಯುತ್ತರ ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮ ಪಕ್ಷವೂ ಸೇರಿದ ಹಾಗೆ ಬೇರೆ ಬೇರೆ ಪಕ್ಷಗಳು ಬಿ ಜೆ ಪಿಯ ಕಡೆ ಒಲವನ್ನು ತೋರಿಸ್ತಾ ಇವೆ ಅಂತಂದರೆ ಅದಕ್ಕೆ ಮೋದಿ ಫ್ಯಾಕ್ಟರ್ ಕೂಡ ಕಾರಣ. ಒಪ್ತೀರಿ ಅಂತ ಅಂದ್ಕೋತೀನಿ ನಾನು ಖಂಡಿತ ಒಪ್ಪೋದಿಲ್ಲ. ಪ್ರಜಾಪ್ರಭುತ್ವದಲ್ಲಿ ವ್ಯಕ್ತಿ ಆಧಾರಿತ ವೈಭವೀಕರಣ ಇದೆಯಲ್ಲ, ಇದು ಉತ್ತಮವಾದಂತಹ ಬೆಳವಣಿಗೆ ಅಲ್ಲ. BJP ಪಕ್ಷದವರಿಗೂ ಬುದ್ಧಿ ಇಲ್ಲ, ಕಾಂಗ್ರೆಸ್ ಪಕ್ಷದವರಿಗೂ ಬುದ್ಧಿ ಇಲ್ಲ. ನರೇಂದ್ರ ಮೋದಿಯವರು ಒಂದು ಸ್ಟೇಟ್ಮೆಂಟನ್ನು ಹೇಳ್ತಾರೆ ಅಂದರೆ ಅದನ್ನು ಭಾವಾರ್ಥ ಹೇಳುವಂಥದ್ದು ಯಾಕೆ ಬೇಕು? ಜನಕ್ಕೆ ಹೇಳಲಿಕ್ಕೆ ನೂರಾರು ಸಮಸ್ಯೆಗಳು ಇದ್ದಾವೆ. ಸಿದ್ಧಾಂತಗಳ ಮೇಲೆ ಇವರು ವಿಷಯವನ್ನು ತರಬೇಕೆ ಹೊರತಾಗಿ ಒಂದು ಬುರ್ಖಾ ಬಗ್ಗೆ ಹೇಳಿದರು, ಕಾರಲ್ಲಿ ಹೋಗುವಾಗ ಒಂದು ನಾಯಿ ಮರಿ ಸತ್ರ ನನ್ನ ಭಾವನೆ ಹೇಗಿರುತ್ತೆ ಅದನ್ನು ಪ್ರೆಡಿಕ್ಟ್ ಮಾಡುವಂತಹ ರಾಜಕಾರಣ ಇದು ಉತ್ತಮವಾದ ಬೆಳವಣಿಗೆನೇ ಅಲ್ಲ. ಈ ಬೆಳವಣಿಗೆಗೆ ಹೋಗ್ತಾ ಇರುವಂಥದ್ದು ಇದು ತಪ್ಪು ಸಂದೇಶ ಹೋಗ್ತಾ ಇದೆ. ಒಬ್ಬ ವ್ಯಕ್ತಿಯ ಒಂದೊಂದು ಮಾತನ್ನ ವೈಭವೀಕರಿಸುವಂಥದ್ದು, ಅದಕ್ಕೆ ಒತ್ತು ಕೊಡುವಂಥದ್ದು ಪ್ರಜಾಪ್ರಭುತ್ವದ ಉತ್ತಮ ಬೆಳವಣಿಗೆ ಆಗಲ್ಲ, ಜನರನ್ನ ದಾರಿ ತಪ್ಪಿಸೋ ಹಾಗಾಗುತ್ತೆ. ಅದಕ್ಕಾಗಿ ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಕಾಂಗ್ರೆಸ್ನವರೇ ಮೋದಿಯವರನ್ನ ವೈಭವೀಕರಿಸ್ತಾ ಇದ್ದಾರೆ. ಅಲ್ಲ, ಇಲ್ಲಿ ತನಕ ಇರಲಿಲ್ವಾ ಹಾಗಾದ್ರೆ? ಈಗ ಕಾಂಗ್ರೆಸ್ ಸಂಸ್ಕೃತಿ ನೋಡ್ತೀರಪ್ಪ ನೀವು, ಕಾಂಗ್ರೆಸ್ ಅಲ್ಲಿ ಇಲ್ವಾ ಹಾಗಾದ್ರೆ ವ್ಯಕ್ತಿಯನ್ನು ವೈಭವೀಕರಿಸುವಂಥದ್ದು? ನಾನು ಕಾಂಗ್ರೆಸ್ ಪಕ್ಷವನ್ನು ಹೇಳ್ತಾ ಇದ್ದೀನಿ. ಈ ಕುಟುಂಬ ರಾಜಕಾರಣ ಅಥವಾ ವಂಶಾವಳಿಯಲ್ಲಿ ಹುದ್ದೆಗಳನ್ನು ಅಲಂಕರಿಸುವಂಥದ್ದು ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಒಳ್ಳೆ ಮಾತನ್ನು ಹೇಳಿದ್ರಿ ನೀವು, ಒಳ್ಳೆ ಮಾತನ್ನು ಹೇಳಿದ್ರಿ. ದತ್ತ, ತಾವು ಒಪ್ತೀರಿ ಅಂತ ನಾನು ಭಾವಿಸ್ತೀನಿ ಇದನ್ನು. ಈಗ ನಾನು ರಾಜೀವ್ ಹೇಳಿದ್ದು ನಾನು ಒಪ್ತೀನಿ. ಅದಕ್ಕೆ ನಾನು ರಾಜೀವ್ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದರು, ನಾನು ಅದನ್ನು ಸ್ವಲ್ಪ ಇದಾಗಿ ಹೇಳಿದೆ. ನೀವು ಅದನ್ನು ಸ್ವಲ್ಪ ಜೋರಾಗಿ ಹೇಳೋಕ್ಕಾಗಲ್ಲ ನೀವು, ಯಾಕಂದರೆ ಜೋರಾಗಿ ಹೇಳೋಕ್ಕಲ್ಲ. ಮೋದಿಯವರ ವಿಷಯದಲ್ಲಿ ನಾನು ಹೇಳಿದೆ, ಮೋದಿಯವರು ಮತ್ತು ಮೋದಿಯವರ ಹೇಳಿಕೆಗಳನ್ನು ಅತಿರಂಜಿತವಾಗಿ ಉತ್ಪ್ರೇಕ್ಷೆ ಮಾಡಿ ಹೇಳುವಂಥದ್ದು ಇದೆಯಲ್ಲ, ಇಂಥವನ್ನೆಲ್ಲ ರಾಜೀವ್ ಹೇಳಿದಂಗೆ ಮೋಸ್ಟ್ ನೆಗ್ಲೆಕ್ಟೆಡ್, ಅವನ್ನ ಬಹಳ ನಿರ್ಲಕ್ಷಿಸ್ಬಿಡ್ಬೇಕು. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಆ ವಿಚಾರಗಳ ಬಗ್ಗೆ ಮಾತಾಡಕ್ಕೆ ಏನೂ ಇಲ್ಲ. ಇನ್ನೊಂದು ಡೆವಲಪ್ಮೆಂಟ್ ಬಗ್ಗೆ ಅಲ್ಲ, ಕಾಂಗ್ರೆಸ್ ಪಕ್ಷದ್ದು ಹಾಗೆ ಆಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಎಲ್ಲಿವರೆಗೆ ದಿಗ್ವಿಜಯ್ ಸಿಂಗ್ ಅಂತ ವ್ಯಕ್ತಿಗಳನ್ನ ಇಟ್ಕೋತೀರಾ ಅಲ್ಲಿವರೆಗೂ ಕೂಡ ಬರೀ ಇಂಥವು ಜನಕ್ಕೆ ಬಿಟ್ಟಿ ರಂಜನೆ ಆಗುತ್ತೆ. ಆದ್ರೆ ಅವರ ಸಮಸ್ಯೆಗಳಿಗೆ ಪರಿಹಾರ ಕಾಂಗ್ರೆಸ್ ಪಕ್ಷ ದಿನ ನಾವಿದ್ದವರು. ಆಮೇಲೆ ಮಾಧ್ಯಮಗಳು ಅಷ್ಟೇ, ನಾನು ಕೇಳಿದರೆ ಇಲ್ಲಿ ಮಾಧ್ಯಮಗಳದ್ದು ಕೂಡ ಒಂದು ಜವಾಬ್ದಾರಿ ರೋಲ್ ಇದೆ. ಮಾಧ್ಯಮಗಳು ನಾಯಿ ಮರಿ ಬುರ್ಕ ಅಂದ ತಕ್ಷಣವೇ ಅದು ನಾಯಿ ಮರಿ ಅಂತಂದ್ಬಿಟ್ಟು ದೊಡ್ಡ ಬಾಕ್ಸ್ ಇಷ್ಟ ಮಾಡಿದ್ರೆ, ಅಯ್ಯೋ ಅವ್ರು ಯಾರೋ ಬುದ್ಧಿಲ್ಲೇ ಮೋದಿ ಹೇಳ್ದ ಅಂತೇಳಿ ಯಾವುದಕ್ಕೆ ಮಹತ್ವ, ಯಾವುದಕ್ಕೆ ಆದ್ಯತೆ, ಯಾವುದು ಸುದ್ದಿ, ಯಾವುದು ಪ್ರಸ್ತುತಿ, ಎಲ್ಲ ಸುದ್ದಿಗಳನ್ನು ಜನರ ಮುಂದೆ ಇಡುವಂತ ಪ್ರಯತ್ನ ಮಾಡ್ತೀವಿ. ನೀವು ಕೆಲವು ಸಂದರ್ಭಗಳಲ್ಲಿ ಮಾತ್ರ ಮಾಧ್ಯಮ ಟಾರ್ಗೆಟ್ ಮಾಡ್ತೀರಿ. ನೀವು ಕೊನೆದಾಗ ಏನಂತೀರಿ? ಇವತ್ತು ನಾನೀಗಾಗಲೇ ಹೇಳಿದಾಗೆ ಇದು ಹತಾಶವಾದಂಥ ಸ್ಥಿತಿಯಲ್ಲಿ ಕಾಂಗ್ರೆಸ್ಸು, ಎಲ್ಲಿ ಅಲ್ಪಸಂಖ್ಯಾತರ ಮತಗಳು ನಮ್ಮನ್ನು ಕೈಬಿಟ್ಟು ಹೋಗುತ್ತೋ ಅಂತಕ್ಕಂಥ ಭಾವನೆಯಿಂದ ಇವತ್ತು ಈ ದೇಶದಲ್ಲಿ ಏನು ಇನ್ಫ್ಲೇಷನ್ ಯಾವ ರೀತಿ ಇದೆ, ಅಥವಾ ನಮ್ಮ ಫಾರಿನ್ ಎಕ್ಸ್ಚೇಂಜಲ್ಲಿ ಏನು ಡಾಲರ್ ರೇಟ್ ಇಷ್ಟೊಂದು ದಿವಸ ನಾವು ರುಪಿ ವ್ಯಾಲ್ಯೂ ಕಡಿಮೆ ಆಗ್ತಾ ಇದೆ, ಇದ್ರ ಬಗ್ಗೆ ಯೋಚನೆಗಳನ್ನು ಬಿಟ್ಟು ಇದನ್ನೆಲ್ಲ ಜನಗಳನ್ನು ತಪ್ಪು ದಾರಿ ತಿಳಿಯೋದ್ರಿಂದ, ಅಂದರೆ ಇದನ್ನು ಮರೆಮಾಚಿಕೊಂಡು ಬೇರೆ ಯಾವುದೋ ಜನಗಳ ಭಾವನೆಗಳನ್ನು ಬೇರೆ ಕಡೆ ತೊಗೊಂಡು ಹೋಗ್ತಕ್ಕಂಥ ದಿಕ್ಕು ತಪ್ಪಿಸ್ತಕ್ಕಂಥ ಒಂದು ಕೆಲಸಕ್ಕೆ ಕಾಂಗ್ರೆಸ್ ಇವತ್ತು ಕೈ ಹಾಕಿದೆ. ಅಲ್ಲಿರ್ತಕ್ಕಂಥ ರಾಷ್ಟ್ರೀಯ ನಾಯಕರನ್ನು ಮೆಚ್ಚಿಸೋದಕ್ಕೋಸ್ಕರವಾಗಿ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಪ್ರಯತ್ನವನ್ನು ಮಾಡಿ ಇಂತಹ ಒಂದು ಸಣ್ಣ ವಿಷಯಗಳಿಗೆ ಯಾವುದು ಜನರಿಗೆ ಇವತ್ತು ಬೇಕಾಗಿಲ್ಲ ಆ ವಿಷಯಗಳನ್ನೇ ತಗೊಂಡು ಜನರ ಒಂದು ದಾರಿಯನ್ನು ತಪ್ಪಿಸೋ ಪ್ರಯತ್ನವನ್ನು ಕಾಂಗ್ರೆಸ್ ಏನಂತೀರಿ ಡಾಕ್ಟರ್ ಸುಧಾಕರ್ ಸಂಕ್ಷಿಪ್ತವಾಗಿ? ಜಾಗತಿಕವಾಗಿ ಇವತ್ತು ಯೋಚನೆ ಮಾಡಬೇಕು ಅಂತಂದಾಗ ಇವತ್ತು ಆರ್ಥಿಕ ಬಿಕ್ಕಟ್ಟು ಎಲ್ಲ ಕಡೆ ಇದೆ. ಅಂಥದ್ದು ನಮ್ಮ ಭಾರತ ದೇಶದಲ್ಲಿ UPA ಸರ್ಕಾರ ನಿರ್ವಹಿಸಿದ ರೀತಿ ಇದೆಯಲ್ಲ, ನಿಜವಾಗ್ಲೂ ಮೆಚ್ಚಬೇಕಾಗಿರ್ತಕ್ಕಂಥದ್ದು. ಇವತ್ತು ಜನಸಾಮಾನ್ಯರಿಗೆ ಯಾರಿಗೂ ತೊಂದರೆ ಆಗಿಲ್ಲ. ಅವರು ನಿರ್ವಹಿಸಿದ ಆರ್ಥಿಕ ನೀತಿ ಇದೆಯಲ್ಲ, ಇವತ್ತು ಯುರೋಪ್ ದೇಶಗಳು, ಅಮೆರಿಕ ದೇಶಗಳು ಕೂಡ ನಮ್ಮ ಕಡೆ ನೋಡಿ ಆಶ್ಚರ್ಯ ಪಡ್ತಾ ಇದೆ. ಇವತ್ತು ನಿಮ್ಗೆ ಅರ್ಥ ಆಗ್ತದೆ. ಈಗ ಕೊನೆಯದಾಗಿ ಸಂಕ್ಷಿಪ್ತವಾಗಿ ಆರ್ಥಿಕ ಸ್ಥಿತಿಗತಿಗಳು ಸದೃಢವಾಗಿದೆ ಅಂತೀರಾ ಹಾಗಾದ್ರೆ? ಖಂಡಿತ ಇದೆ. ನೀವು ಇನ್ ಕಂಪ್ಯಾರಿಸನ್ ವಿತ್ ಅದರ್ ದೇಶಗಳನ್ನೆಲ್ಲ ನೋಡಿದಾಗ ನಿಮ್ಗೆ ಅರ್ಥ ಆಗ್ತದೆ. ಇವತ್ತಿನ ದಿವಸ ನೀವು ಕೂತು ಯೋಚನೆ ಮಾಡೋದು ಅರ್ಥ ಆಗಲಿ. ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ ಇವತ್ತಿನ ದಿವಸ ಲೋಕಸಭಾ ಚುನಾವಣೆಯಲ್ಲಿ
ಜನಸಾಮಾನ್ಯರಿಗೆ ನಮ್ಮ ಕಾರ್ಯಕ್ರಮಗಳು ಮುಟ್ಟಿದೆ ಅಂತ ಅರ್ಥ ಆಗೋದು ನಿಮ್ಗೆ ಯಾವಾಗ ಅಂದ್ರೆ ಈ ರಾಜ್ಯದಲ್ಲಿ 20 ಸ್ಥಾನಗಳು ಕನಿಷ್ಠ ಕಾಂಗ್ರೆಸ್ ಪಕ್ಷ ತಗೊಳುತ್ತೆ, ಅವತ್ತು ನಿಮ್ಗೆ ಅರ್ಥ ಆಗ್ತದೆ. ಸ್ಪಷ್ಟ ಉದಾಹರಣೆಗಳು, ಸಂಕ್ಷಿಪ್ತ ಸ್ಪಷ್ಟ ಉದಾಹರಣೆ ಜಪಾನ್ ದೇಶ. ಓಕೆ, ಸಂಕ್ಷಿಪ್ತವಾಗಿ 1947ಕ್ಕೆ ನಮಗೆ ಸ್ವಾತಂತ್ರ್ಯ ಬಂತು, 45ರಲ್ಲಿ 2ನೇ ಮಹಾಯುದ್ಧಕ್ಕೆ ಸುಟ್ಟು ಹೋಗಿತ್ತು ದೇಶ. ಸರಿ. ಇವತ್ತು ಅತಿ ಹೆಚ್ಚು ತಲಾ ಆದಾಯ ದೇಶ. ಎಸ್ ಸರ್. ಅದರ ಮುಂದೆ ಭಾರತ ಏನೂ ಅಭಿವೃದ್ಧಿ ಹೊಂದಿಲ್ಲ. ಆ ಹೊಣೆಗಾರಿಕೆಯನ್ನ ಕಾಂಗ್ರೆಸ್ ಪಕ್ಷ ಹೊತ್ಕೋಬೇಕು. ಓಕೆ. ಅಲ್ಲ, ಸ್ವತಃ ಮನಮೋಹನ್ ಸಿಂಗ್ ಅವರೇ ಅದನ್ನ ಈಗಾಗಲೇ ಒಪ್ಕೊಂಡಿದ್ದಾರೆ. ನಾವು ಬಹಳ ಆರ್ಥಿಕವಾಗಿ ಹಿಂದುಳಿದಿದ್ದೀವಿ ಈಗ. ಎಸ್ ಸರ್. ಸೊ ಚರ್ಚೆ ಎಲ್ಲಿಂದ ಎಲ್ಲಿಗೂ ಹೋಯಿತು? ರವಿ ಸುಬ್ರಹ್ಮಣ್ಯವರೇ, ರಾಜೀವ್, ಡಾಕ್ಟರ್ ಸುಧಾಕರ್, ವೈ ಸಿದ್ಧಾರ್ಥ ಎಲ್ಲಿ ತನಕ ಸಾಕಷ್ಟು ಮಾತಾಡಿದ್ರೆ ನಮಗೆ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಇದು ಇವತ್ತಿನ ನ್ಯೂಸ್ ಅವರ್ನ ಈ ಚರ್ಚೆಯ ಜೊತೆಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.